ದಿನ ಬೆಳಗಾದರೆ ಖರ್ಗೆ ಅವರ ಕುಟುಂಬದ ಕುರಿತು ಮಾತನಾಡುವ ಚಲುವಾದಿ ನಾರಾಯಣಸ್ವಾಮಿ ಅಂತವರು RSS ಚಡ್ಡಿ ಹೊರಕ್ಕೆ ಮಾತ್ರ ಲಾಯಕ್. ನಾರಾಯಣಸ್ವಾಮಿ ಅವರು ಯಾಕೆ ಒದರಾಡುತ್ತಿದ್ದಾರೆ ಗೊತ್ತಿಲ್ಲ. ಅವರ ನೆಲೆ ಬೆಲೆ ಈಗಲೇ ಇಡೀ ನಾಡಿನ ಜನತೆಗೆ ಗೊತ್ತಾಗಿದೆ. ಅವರು ಹೆಚ್ಚು ಮಾತನಾಡಿದಷ್ಟು ಮರ್ಯಾದೆ ಮಣ್ಣು ಪಾಲಾಗುತ್ತಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಸಮಿತಿ ಜಿಲ್ಲಾಧ್ಯಕ್ಷ ರೇಣುಕಾ ಸಿಂಗ್ ಅವರು ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಿನ ಬೆಳಗಾದರೆ ಖರ್ಗೆಜಿಯವರ ಕುಟುಂಬದ ಬಗ್ಗೆ ಅವಹೇಳನಕ್ಕಾಗಿಯೇ ನಿಮ್ಮನ್ನು ನೇಮಿಸಿಕೊಂಡಿರುವ ನಿಮ್ಮ ಬುದ್ಧಿಗೇಡಿತನವನ್ನು ಬಿಜೆಪಿಯಲ್ಲಿ ಅನೇಕ ಮುಖಂಡರು ನಗುತ್ತಿದ್ದಾರೆ. ನಿಮ್ಮಂಥವರನ್ನು ಆ ಕಡೆ ಪೂರ್ತಿ ಕ್ರಿಶ್ಚಿಯನ್ ಅಲ್ಲದ, ಈ ಕಡೆ ಪೂರ್ತಿ ದಲಿತನೂ ಇಲ್ಲದ ಎಡಬಿಡಂಗಿಯನ್ನು ಸಲಹಿಕೊಂಡಿರುವುದೇ ಖರ್ಗೆ ಅವರ ಕುಟುಂಬವನ್ನು ಅವಮಾನಿಸುವುದಕ್ಕೆ ಎಂದು ಸಿಂಗೆ ಅವರು ಆರೋಪಿಸಿದರು. ಈ ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಒಂದು ವಿಶೇಷವಾದ ಕಾರಣ ನಾವು ಮೊದಲೇ ಮಾಡಬೇಕಾಗಿತ್ತು. ಭಾಳ ಸ್ವಲ್ಪ ನಿಧಾನ ಮಾಡ್ತಾಯಿದ್ದೀವಿ. ಯಾಕಂದರೆ ಕೆಲವರಿಗೆ ಬರೀ ಮಾತನಾಡುವುದೇ ಅಭ್ಯಾಸ ಆಗಿಬಿಟ್ಕೊಂಡದ. ಅವ್ರ ಬಲ್ಯಕ್ಕೆ ಒಂದು 2-3 ಪ್ರಶ್ನೆಗಳು ಬಿಟ್ಟರೆ ಬೇರೆ ಪ್ರಶ್ನೆಗಳೇ ಇಲ್ಲ. ಪದೇ ಪದೇ ಅವರು ದಿನಾನು ಪ್ರೆಸ್ ಮೀಟ್ ಮಾಡಲಿ, ಮಾಧ್ಯಮದವ್ರು ಬರಲಿ, ಮೈಕ್ ಮುಂದೆ ಬಂದು ನಿಂತರೆ ಅವ್ರದ್ದೊಂದು ಪ್ರಶ್ನೆ ಏನಂತಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಖರ್ಗೆ ಕುಟುಂಬದ ಬಗ್ಗೆ ಕೀಳರಿಮೆ ಮಾಡಿ ಮಾತಾಡುವಂಥದ್ದು. ಅವ್ರು ಯಾರು ಅಂತ ತಮ್ಮ ಗಮನಕ್ಕೆ ಈಗಾಗಲೇ ಬಂದಿರಬೇಕು. ಮಾನ್ಯ ಛಲವಾದಿ ನಾರಾಯಣಸ್ವಾಮಿಯವರು ಪದೇ 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 ಅವರು BJP ಪಕ್ಷದ ವಿಧಾನ ಪರಿಷತ್ ಸದಸ್ಯರಾಗಿ ತಮಗೆ ತಮ್ಮ ಪಕ್ಷ ವಹಿಸಿರುವಂಥ ಕೆಲಸವನ್ನು ಮರೆತು ಪ್ರಿಯಾಂಕ್ ಖರ್ಗೆ ಅವರನ್ನು, ಖರ್ಗೆ ಕುಟುಂಬವನ್ನು ನೈತಿಕತೆ ಅಂತೂ ಇಲ್ಲ ಅವರಿಗೆ ಪ್ರಶ್ನೆ ಕೇಳುವಂಥದ್ದು, ಬರೀ ಅವ್ರ ಬಗ್ಗೆ ಕೀಳರಿಮೆ ಮಾಡಿ ಮಾತಾಡುವಂಥದ್ದು ಬಿಟ್ಟರೆ ಬೇರೆ ಇನ್ನೇನು ಅವರಿಗೆ ಕೆಲಸ ಇಲ್ಲ. ನಮ್ಮ ನಾಡಿನ ಒಬ್ಬ ಯುವ ರಾಜಕಾರಣಿ, ಡೈನಮಿಕ್ ಜನಪ್ರಿಯ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆಜಿಯವ್ರ ಬಗ್ಗೆ ಇತ್ತೀಚೆಗೆ ಅವರು ಬಹಳ ಅಪಪದಗಳನ್ನು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಮತ್ತು ನೀವು ಕೇಳಿರ್ಬೋದು, ಪದೇ 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 ಅವ್ರು ಯಾವಾಗಲೂ ಹೇಳ್ತಾ ಇರೋದು ಅಂದರೆ ದಲಿತ ತತ್ವದ ಬಗ್ಗೆ. ಅಪ್ಪಟ ದಲಿತ ಅಂತೆ, ಅಪ್ಪಟ ದಲಿತ ಅಂತ ಮಾತಾಡ್ತಾ ಇರ್ತಾವ್ರು ಯಾವಾಗಲೂ. ಯಾವುದೇ ಒಂದು ಸಮುದಾಯ ಇರಲಿ, ಯಾವುದೇ ಇವತ್ತು ದಲಿತರಂತೆ ಆಗಲಿ, ಲಿಂಗಾಯತರಾಗಲಿ, ಒಕ್ಕಲಿಗರೇ ಆಗಲಿ, ಈ ದೇಶದಲ್ಲಿರುವಂಥ ಎಲ್ಲ ಜಾತಿ ಬಾಂಧವರಲ್ಲಿ, ಎಲ್ಲ ಕುಲ ಬಾಂಧವರಿಗೂ ಕೂಡ ಅದರಲ್ಲಿ ಅಪ್ಪಟ ಅರ್ಧ ಅನ್ನುವಂಥದ್ದು ಇರಲ್ಲ. ಅಪ್ಪಟ ದಲಿತ ಅರ್ಧ ದಲಿತ ಅಂತ ಇರಲ್ಲ. ಯಾರಾದರೂ ಇದ್ದರೆ ನೈಜ ದಲಿತ, ನೈಜ ಲಿಂಗಾಯತ, ನೈಜ ಬಸವಾದಿ, ನೈಜ ಬುದ್ಧಿಸ್ಟು, ನೈಜ ಕ್ರೈಸ್ತ, ನೈಜ ಹಿಂದೂ ಅನ್ನೋದಿರ್ತಾರೆ. ಆ ನೈಜತೆ ಅನ್ನೋದೇ ಇವ್ರ ಬಳಿ ಇಲ್ಲ. ಇವರೊಬ್ಬ ಖೋಟ ದಲಿತ. ಛಲವಾದಿ ನಾರಾಯಣಸ್ವಾಮಿಯವರು ಒಬ್ಬ ಖೋಟ ದಲಿತ ಅನ್ನೋದು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಅವರು ಮಾನ್ಯ ಪ್ರಿಯಾಂಕ್ ಖರ್ಗೆಜಿ ಅವರನ್ನು ನಿಂದಿಸಿ ನಾನು ಅಪ್ಪಟ ದಲಿತ ಅಂತ ಹೇಳ್ತಾರಲ್ಲ, ಇವರು ಹುಟ್ಟಿನಿಂದಲೇ ತಮ್ಮ ಕುಟುಂಬದಿಂದಲೇ ಕೂಡ ಇವರು ಆಚರಣೆ ಮಾಡ್ತಾ ಇರೋದು ಕ್ರಿಶ್ಚಿಯನ್ ಧರ್ಮಾಚರಣೆ. ಕ್ರಿಶ್ಚಿಯನ್ ಧರ್ಮದ ಒಂದು ಏನಂತಾರ ಅದನ್ನೇ ಅಳವಡಿಸ್ಕೊಂಡಿರುವಂಥದ್ದು. ಇವರು ಪ್ರಚಾರಕರಾಗಿ, ಇವರು ಕ್ರಿಶ್ಚಿಯನ್ ಧರ್ಮದ ಪ್ರಚಾರಕರಾಗಿ ಕೆಲಸ ಮಾಡಿದ್ದಲ್ಲದೆ ತಮ್ಮ ಮನೆಯಲ್ಲಿ ತಮ್ಮ ಓಣಿಯಲ್ಲಿ ಚರ್ಚ್ ಕೂಡ ಕಟ್ಟಿಸಿರೋದು ಎಲ್ಲರಿಗೂ ನಾಡಿನ ಜನತೆಗೆ ಗೊತ್ತಿದೆ. ಆದರೂ ಕೂಡ ಇವತ್ತು ಅಪ್ಪಟ ಮತ್ತು ಅರ್ಧ ದಲಿತ ಅಂತ ಏನು ಅವರು ಪದ ಬಳಕೆ ಮಾಡ್ತಾ ಇದ್ದಾರಲ್ಲ, ಅದು ಸರಿಯಲ್ಲ. ದಲಿತರಲ್ಲಿ ಅಪ್ಪಟ ಅನ್ನೋದಿರ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು
ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.